ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಮಲೆನಾಡಗೆಳೆಯ. ನೀವೇನು ಕಾಣ್ತಾ ಇದ್ದೀರಾ ಇದು ಆ, ಕಳೆ ಮಿಷಿನ್ ಪೆಟ್ರೋಲ್ ಟ್ಯಾಂಕ್ ಹೊಟ್ಟೆ ಆಗಿರೋದು. ಇದು ಹೇಗೆ ಹೊಟ್ಟೆ ಆಯ್ತು ಅಂದ್ರೆ ಇಲ್ಲಿ ನೋಡಿ, ಸೈಲೆನ್ಸರ್ ಪೈಪ್ ಇದೆಯಲ್ಲ, ಈ ತರ ಇತ್ತದು ಡಿಸೈನ್. ಅವ್ರು ಈ ತರ ಮಾಡಿದ್ರು, ಕ್ಲೀನಾಗಿ ಎದುರಿಗೆ ಬರಬಾರ್ದು ಅಂತ ಒಳಗೋಗ್ಲೇ ಮಾಡಿದ್ರು. ಇದು ಏನಾಯ್ತು ಅಂದ್ರೆ ಮರಕ್ಕೆ ತಾಗಿ ನಾನು ಹಿಂದಕ್ಕೆ ಬರ್ಬೇಕಾದ್ರೆ ಅಡಿಕೆ ಮರಕ್ಕೆ ತಾಗಿ ಕೆಳಗೋಯ್ತು. ಈ ತರ ಸುಟ್ಟಿದೆ ನೋಡಿ, ಅದು ಈ ತರ ಸುಟ್ಟು ಪೆಟ್ರೋಲ್ ಟ್ಯಾಂಕ್ ಸಮೇತ ಹೊಟ್ಟೆ ಆಗ್ಬಿಟ್ಟಿತ್ತು. ಅದನ್ನ ನಾನೀಗ ಫಿಲ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಕಳೆ ಮಿಷಿನ್ ರೋಪ್ ಬರುತ್ತಲ್ಲ, ಅದೇ ಒಂದು ರೋಪ್ ಅದು. ಆ ರೋಪಲ್ಲೇ ನಾನು ಅದನ್ನ ಪ್ಯಾಕ್ ಮಾಡಿ, ಅಂದ್ರೆ ಈ ಸಾಲ್ಟರ್ ಗನ್ ಇರುತ್ತಲ್ಲ, ಸಾಲ್ಟರ್ ಗನ್ನಲ್ಲಿ ಪ್ಯಾಕ್ ಮಾಡ್ತೀನಿ. ಯಾಕೆ ಮಾಡ್ಕೊತಾ ಇದೀನಿ ಅಂದ್ರೆ, ಅದು ಸಣ್ಣ ಸಣ್ಣ ಕಂಡಿ ಎಲ್ಲ ಒಂದು ಸ್ವಲ್ಪ ಫಿಲ್ ಆಗಲಿ ಅನ್ನೋದಕ್ಕೋಸ್ಕರ ಪ್ಯಾಕ್ ಮಾಡ್ಕೊತಾ ಇದೀನಿ. ನೀವು ಹಾಗೆ ಅಂದ್ರೆ ಏನಾದ್ರು ಕಬ್ಬಣ ಇಟ್ಕೊಂಡು ಕಟಿಂಗ್ ಪ್ಲೇಯರ್ ಮುಖಾಂತರ ನೀವು ಹಾಗೆ ಮಾಡ್ಕೋಬಹುದು. ಯಾವ್ದಾದ್ರು ಸಣ್ಣ ಸಣ್ಣ ಹೋಲ್ಗಳನ್ನು ತುಂಬಿಸ್ಕೋಬೇಕು ಅಂದ್ರೆ ಸಾಲ್ಟರ್ ಗನ್ನೇ ಬೇಕು ಅಂತಿಲ್ಲ. ಇದ್ದವರು ಓಕೆ, ಅಥವಾ ಎಲ್ಲರೂ ಸಿಗತ್ತೆ ಅಂದ್ರೆ ಅದು ಓಕೆ. ಸಿಗತ್ತೆ ನಿಮಗೆ, ಒಂದು 100-200 ರೂಪಾಯಿಗೆ ಸಿಗತ್ತೆ ಸಾಲ್ಟರ್ ಗನ್ನು. ತಂದಿಟ್ಕೊಂಡ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಈ ಥರ ಪ್ಯಾಕಿಂಗ್ ಮಾಡ್ಕೊತೀನಿ ನಾನು. ದೊಡ್ಡ ದೊಡ್ಡ ಪ್ಯಾಕಿಂಗ್ ಮಾಡಿದ್ಮೇಲೆ ಇವಾಗ ನಾನು ಅದ್ರ ಮೇಲೆ ಸಿಮೆಂಟು ಮತ್ತೆ ಒಂದು ಗಮ್ ತೋರಿಸ್ತೀನಿ ನೋಡಿ. ಇದು ಫೆವಿಕ್ವಿಕ್ ಬರುತ್ತಲ್ಲ, 5 ರೂಪಾಯಿ ಫೆವಿಕ್ವಿಕ್, ಅದೇ ಟೈಪಲ್ಲೇ ಒಳ್ಳೆ ಕ್ವಾಲಿಟಿದು, 60 ರೂಪಾಯಿ ಇದಕ್ಕೆ. ಒಂದ್ಸಲ ತಂದಿಟ್ಕೊಂಡ್ರೆ ಇರುತ್ತೆ, ಏನು ತೊಂದರೆ ಇಲ್ಲ. ಇದು ಕ್ಲೀನಾಗಿ ಮುಚ್ಚಳ ಹಾಕಿಟ್ಕೊಂಡ್ರೆ ಇರುತ್ತೆ. ಈ ಥರ ಇದೆ ನೋಡಿ. ಇದು ಕೈಯಲ್ಲಿ ಹುಷಾರಿ, ಕೈಗೆ ಅಂಟ್ಕೊಳತ್ತೆ ನೋಡಿ. ಕೈಗೆ ಅಂಟ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ರಫ್ ಆಗುತ್ತೆ ಕೈ, ಆಮೇಲೆ ಇರಿಟೇಷನ್ ಆಗುತ್ತೆ ತುಂಬ ಅದು. ಆಮೇಲೆ ಕಣ್ಣು ಹತ್ರ ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನ ಬಿಟ್ಕೋಬೇಡಿ. ಅಂದರೆ ನೀವು ಅದನ್ನ ನೋಡ್ತಾ ಅದ್ರ ಎದುರಿಗೆ ಕೆಳಗಡೆ ಅದನ್ನ ಬಿಡ್ತಾ ಇದ್ರೆ ಅದ್ರ ಹೊಗೆ ಕಣ್ಣಿಗೆ ಬಂದ್ರೆ ತುಂಬಾ ಎಫೆಕ್ಟ್ ಆಗುತ್ತದು. ಈ ತರ ಗಮ್ ಇದೆಯಲ್ಲ, ಈ ಗಮ್ಮನ್ನ ಈಗ ಹೇಗೆ ಯೂಸ್ ಮಾಡೋದು ನೋಡಿ. ಇದು ಸಿಮೆಂಟು. ಎಲ್ಲರೂ ಸಿಕ್ಕರೆ ತಗೊಬಂದು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಂದು 1/4 kg ಸಿಮೆಂಟ್ ತಂದು ಇಟ್ಕೊಂಡು ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಅದು ಇರತ್ತೆ, ಏನು ಹಾಳಾಗೋದಿಲ್ಲ ಅದು. ಈ ಥರ ಸಿಮೆಂಟು ಅದನ್ನ ಈಗ ಹಾಕೋದು ತೋರಿಸ್ತೀನಿ ನೋಡಿ ನಾನು. ಒಂದು ಪೇಪರ್ ಪೀಸ್ ತಗೊಳ್ಳಿ, ಈ ಥರ ಪೇಪರ್ ಪೀಸ್ ತಗೊಳ್ಳಿ. ಪೇಪರ್ ಪೀಸ್ ತಗೊಂಡು ಆ ಪೇಪರಲ್ಲಿ ಸ್ವಲ್ಪ ಸಿಮೆಂಟ್ ತಕ್ಕೊಂಡು ತೆಳುವ ಏನು ನಿಮಗೆ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ಆಗಿರೋದ್ರ ಮೇಲೆ ತೆಳ್ಳಗೆ ಹಾಕೋತಾ ಬನ್ನಿ. ಅದನ್ನು ಸಿಮೆಂಟನ್ನ ಹಂಗೆ ತೆಳುವು ಹಾಕೋತಾ ಬನ್ನಿ ಅದ್ರ ಮೇಲೆ. ಈ ಥರ ಹಾಕ್ಕೊಳ್ಳಿ. ಇದು ಬೇಗ ಡ್ರೈ ಆಗತ್ತೆ. ನೀವು ಒಂದು 10-15 ನಿಮಿಷದಲ್ಲಿ ಫುಲ್ ರೆಡಿ ಮಾಡ್ಬೋದು. ನೋಡಿ, ಈ ಗಮ್ ಹಾಕಿ ಈಗ ಹೊಗೆ ಬರುತ್ತೆ ನಿಮಗೆ. ತುಂಬಾ ಒಂಥರ ಇರಿಟೇಷನ್ ಆಗುತ್ತೆ, ಕಣ್ಣಿಗೆಲ್ಲ ತಾಕ್ಬಿಟ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅದು. ಸ್ವಲ್ಪ ದೂರದಲ್ಲೇ ಮಾಡಿ ಅದನ್ನ. ನಿಪ್ಪಲ್ ಉದ್ದ ಇದೆ, ಅದ್ರದ್ದೇನು ತೊಂದರೆ ಇಲ್ಲ, ಕ್ಲೀನಾಗಿ ಒಳ ಹೋಗುತ್ತೆ. ನಾನು ಪೆಟ್ರೋಲ್ ಟ್ಯಾಂಕ್ ಬಿಚ್ಚಲಿಲ್ಲ, ಹಾಗೆ ಹಾಕಿದ್ದೀನಿ ನೋಡಿ. ಈಗ ಒಂದು ರೌಂಡ್ ಹಾಕಿದ್ದೀನಿ, ಅದನ್ನ ಒರೆಸ್ಕೋತೀನಿ ಒಂದು ನಿಮಿಷ ವೇಸ್ಟಲ್ಲಿ. ನೋಡಿ, ಒರೆಸ್ಕೊಂಡೆ ಹೀಗೆ. ಮತ್ತು ಕೆಳಗಡೆ ಎಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ಒರೆಸ್ದೆ ಅಷ್ಟೇ. ಮತ್ತೆ 2ನೇ ರೌಂಡ್ ಹಾಕ್ತೀನಿ ಅಲ್ಲಿಗೆ. ಕ್ಲೀನಾಗಿ ನೀವು ಅದನ್ನ ಬಿಚ್ಚಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕೂರತ್ತದೆ, ಏನು ತೊಂದರೆ ಇಲ್ಲ. ಮತ್ತೆ 2ನೇ ರೌಂಡು ನಾನು ಫೆವಿಕ್ವಿಕ್ ಹಾಕ್ತಾ ಇದ್ದೀನಿ. ಲಿಕ್ವಿಡ್ ಅದನ್ನ ಫುಲ್ ಸಿಮೆಂಟ್ ನೆನೆಯೋ ಹಾಗೆ ಲಿಕ್ವಿಡನ್ನು ಹಾಕಿ ಕ್ಲೀನಾಗಿ ಒರೆಸ್ಕೊತೀನಿ. ಮತ್ತೆ ಈಗ ಸ್ವಲ್ಪ ಸಿಮೆಂಟ್ ಹಾಕ್ಕೊತೀನಿ ನಾನು ಸ್ವಲ್ಪ. ಮತ್ತೆ ಸಿಮೆಂಟ್ ಹಾಕ್ಕೊಂಡೆ ನಾನು ನೋಡಿ. ತೆಳ್ಳಗೆ ಫುಲ್ಲು ತೆಳುವು ಹರಡ್ಕೋಬೇಕು ಅದ್ರ ಮೇಲೆ. ತೆಳ್ಳಗೆ ಹರಡ್ಕೊಂಡು ಅದ್ರ ಮೇಲೆ ನೀವು ಗಮ್ಮನ್ನ ಫುಲ್ ಸಿಮೆಂಟ್ ನೆನೆ ಹಾಗೆ ಹಾಕಿ. ನೀವು ಸಾಲ್ವೆಂಟ್, ನೀವು ಸಿಮೆಂಟ್ ಅಂತಾನೆ ಇಲ್ಲ, ನಾನು ಚಾರ್ಕೋಲಲ್ಲಿ ಮಾಡಿದ್ದೀನಿ. ಅಂದರೆ ಪೆನ್ಸಿಲಿಂದು ಇದು ಬರುತ್ತಲ್ಲ, ಇದರಲ್ಲೂ ಮಾಡಿದ್ದೀನಿ. ಅದು ಮತ್ತೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು. ಕ್ಯಾನಿಂಗ್ ಮಾಡಿದ್ದೀನಿ ಒಂದು ಅದಕ್ಕೆ ನೋಡಿ. ಈ ಥರ ಮರಳು ಕಾಗದ ತಗೊಂಡು ಕ್ಲೀನಾಗಿ ಅದನ್ನು ತಿಕ್ಕಿ ಸ್ವಲ್ಪ ಚೆಂದ ಕಾಣಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಕ್ಲೀನಾಗಿ ಮರಳು ಕಾಗದ ನಿಮಗೆ ಹಾರ್ಡ್ವೇರ್ ಶಾಪಲ್ಲಿ ಸಿಗತ್ತೆ. ವೆರೈಟೀಸ್ ಆಫ್ ಮರಳು ಕಾಗದಗಳಿದ್ದಾವೆ. ಈ ಥರ ತಿಕ್ಬಿಟ್ಟು ಕ್ಲೀನಾಗಿ ಒರೆಸಿದ್ದೀನಿ ಅದನ್ನ. ಈಗ ನಾನು ಪೆಟ್ರೋಲ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ಇವನು ಯಾವನೋ ಜುಗ್ ನನ್ನ ಮಗ ಒಂದು 500-600 ರೂಪಾಯಿಗೆ ಪೆಟ್ರೋಲ್ ಟ್ಯಾಂಕ್ ಸಿಗುತ್ತೆ ಅಂತಂದು ಹಾಕೋಬೋದಿತ್ತು ಅಂತ ಅನ್ಬೋದು. ಪೆಟ್ರೋಲ್ ಹಾಕ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆ, ಏರ್ತಾ ಇರೋದು ನಿಮಗೆ. ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ, ಒಂದು ಕ್ರಿಯೇಟಿವಿಟಿ ಗೋಸ್ಕರ ಮಾಡಿರೋಂಥ ವಿಡಿಯೋ ಇದು.
ನೀವು ಎಷ್ಟೇ ದುಡ್ಡು ಕೊಟ್ಟರು ಈ ಒಂದು ಮಜಾ ಸಿಗೋದಿಲ್ಲ. ಪೆಟ್ರೋಲ್ ಫುಲ್ ಆಗಿದೆ, ಫುಲ್ ಕ್ಯಾಪ್ ಹಾಕೊತೀನಿ. ಲೀಕೇಜ್ ತೋರಿಸ್ತೀನಿ ನೋಡಿ, ಅದು ಬರ್ತಾ ಇಲ್ಲ, ಒಂಚೂರು ಲೀಕೇಜ್ ಆಗೋದಿಲ್ಲ. ನಾ ಇದು ಎರಡನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಿಮಗೂ ಏನಾದರೂ ಸೆಂಟಿಮೆಂಟ್ ಇದ್ದರೆ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಮಾಡಿರೋಂಥ ಒಂದು ವಿಡಿಯೋ ಇದು ನೋಡಿ. ಒಂದು ಚೂರು ಲೀಕೇಜ್ ಇಲ್ಲ. ನೋಡೋರಲ್ಲ ಸ್ನೇಹಿತರೆ, ಇಷ್ಟ ತನಕ ಈ ಒಂದು ತೂತಾಗಿರೋ ಅಂದರೆ ಹೊಟ್ಟೆ ಆಗಿರೋಂಥದ್ದೊಂದು ಪೆಟ್ರೋಲ್ ಟ್ಯಾಂಕ್ ಇದನ್ನು ರೆಡಿ ಮಾಡಿದ್ದೀನಿ. ಇದರಲ್ಲಿ ಒಂದು ಚೂರು ಗ್ಯಾಪಲ್ಲಿ ಹೊರಗೆ ಬರ್ತಾ ಇಲ್ಲ, ಅಷ್ಟು ಕ್ಲೀನಾಗಿ ಪ್ಯಾಕ್ ಆಗಿದೆ. ಅವಾಗಲೇ ತೋರಿಸಿದ್ನಲ್ಲ ನಿಮಗೆ, ಲೀಕೇಜ್ ಎಲ್ಲೂ ಇಲ್ಲ ಅಂತೇಳಿ ತೋರಿಸಿದ್ದೀನಿ ನೋಡಿ. ಮತ್ತೆ ಬೇಕಾದರೆ ಲೀಕೇಜ್ ಇಲ್ಲ. ಇದೇ ಯೂಟ್ಯೂಬ್ ನೋಡಿಕೊಂಡು ಸಕ್ಸಸ್ ಆಗಿರೋಂಥ ಒಂದು ವಿಡಿಯೋ ಇದು. ಇದೇ ಯೂಟ್ಯೂಬ್ ನೋಡಿಕೊಂಡು ಹಾಳು ಮಾಡಿರೋ ಒಂದು ಬ್ಯಾರ್ಲು ಇದೆ ನನ್ನ ಹತ್ರ. ಅದು ಬೇರೆ ಏನೋ ಒಂದು ಎಕ್ಸ್ಪೆರಿಮೆಂಟಿಗೋಸ್ಕರ ಮಾಡೋಣ ಅಂತ ನೋಡಿದೆ, ಅದು ಹಾಳಾಗಿದೆ. ಅದನ್ನು ಮತ್ತೆ ಇದೇ ಥರ ಪ್ಯಾಕ್ ಮಾಡಿದ್ದೀನಿ, ತೋರಿಸ್ತೀನಿ. ಅದನ್ನು ಮತ್ತೊಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಮತ್ತೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಲೆನಾಡು ಗೆಳೆಯನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.